ನಾಳೆ ಬೆಂಗಳೂರು ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಇಷ್ಟು ದಿನಗಳ ಕಾಲ ಚುನಾವಣೆ ಇತ್ತು. ಸೊ ಈಗ ನಾಳೆ ಬೆಂಗಳೂರು ಕೋರ್ಟ್ಗೆ ರಾಹುಲ್ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರಾಹುಲ್ ಗಾಂಧಿ ಬರಬಹುದು. ಸೊ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಜಾಹೀರಾತು ಅಂಥೇಳಿ ದೂರನ್ನು ಕೊಟ್ಟಿದ್ರು ಕಾಂಗ್ರೆಸ್ ಅವರು. ಅಂದರೆ ಕಾಂಗ್ರೆಸ್ ಅವರು ಏನು 40% ಏನು ಜಾಹೀರಾತು ಮಾಡಿದ್ರಲ್ಲ, ಇದು ಸುಳ್ಳು ಜಾಹೀರಾತು ಅಂತೇಳಿ ಬಿಜೆಪಿ ಕೊಟ್ಟಿರುವಂಥ ದೂರು ಇದು. ಸೊ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಈಗ ಬಿಜೆಪಿ ದೂರನ್ನು ಕೊಟ್ಟಿದೆ. ಈಗಾಗಲೇ ಜಾಮೀನು ಮೇಲೆ ಇಬ್ಬರು ನಾಯಕರಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ DK ಶಿವಕುಮಾರ್. ಸೊ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರಾಹುಲ್ ಗಾಂಧಿ ನಾಳೆ ಬಂದು ಹಾಜರಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಈ ಸುಳ್ಳು ಜಾಹೀರಾತು ಅಂಥೇಳಿ ಸಹಜವಾಗಿ ಇವರು ಮಾಡಿರುವಂಥ ಆರೋಪ ಏನಿತ್ತಲ್ಲ, ಕಾಂಗ್ರೆಸ್ ನಾಯಕರು ಈ 40% ಕಮಿಷನ್ಗೆ ಸಂಬಂಧಪಟ್ಟಂತೆ ಜಾಹೀರಾತಿಗೆ, ಸೊ ಇದು ಸುಳ್ಳು ಆರೋಪ ಅಂತೇಳಿ ಬಿಜೆಪಿ ಕೊಟ್ಟಿರುವಂಥ ದೂರು. ಆ ದೂರಿನ ಅನ್ವಯ ವಿಚಾರಣೆ ನಡೀತಾ ಇದೆ. ಸೊ ರಾಹುಲ್ ಗಾಂಧಿ ಅವರು ಕೂಡ ಬರಬೇಕಾಗಿತ್ತು ಅವತ್ತಿನ ದಿನ. ಸೊ ಅವತ್ತು ಏನೋ ಸಭೆ ಇತ್ತು, ಆ ಸಭೆಗೆ ಹಾಜರಾಗಲೇಬೇಕಾಗಿರುವಂಥ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಅವತ್ತಿನ ದಿನ ಬರಲಿಲ್ಲ. ಸೊ ನಾಳೆ ಬರುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ನಾಳೆ ವಿಚಾರಣೆ ಆಗತ್ತೆ. ಸೊ ಈಗ ಜಾಮೀನಿನ ಮೇಲೆ ಇಬ್ಬರು ನಾಯಕರು ಹೊರಗಡೆ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ DK ಶಿವಕುಮಾರ್. ಇವರು ನಾಳೆ ಬಂದು ವಿಚಾರಣೆಗೆ ಹಾಜರಾಗ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.